Hi everyone. In this session, let us know subtraction is borrowing. ಅಂದ್ರೆ ದಶಕವನ್ನು ತೆಗೆದುಕೊಳ್ಳುವ ಮೂಲಕ ಯಾವ ರೀತಿ ನಾವು ವ್ಯವಕಲನ ಮಾಡಬೇಕು ಅಂತ ನೋಡೋಣ. All of you know how to subtract a given number from the larger number. It is very easy to subtract small number from the larger number. But ವಿತ್ ಬಾರೋವಿಂಗ್ ಅಂದ್ರೆ ದಶಕವನ್ನು ತೆಗೆದುಕೊಳ್ಳುವಂತ ಒಂದು ವ್ಯವಕಲನ ಏನಿರ್ತಾವ ಮೇಲ್ಗಡೆ ಸಣ್ಣ ಸಂಖ್ಯೆ ಇರ್ತಾವು, ಅವುಗಳಿಂದ ಕೆಳಗಿನ ದೊಡ್ಡ ಅಂಕೆಗಳನ್ನು ಕಳಿಬೇಕಾದ್ರೆ ಏನ್ ಬೇಕು, ಮುಂದಿನ ಅಂಕೆಯಿಂದ ಒಂದು ದಶಕವನ್ನು ಅಂದ್ರೆ ಬಾರೋವನ್ನು ತೆಗೆದುಕೊಳ್ಬೇಕಾಗತ್ತಿ. ಅಂದ್ರೆ ಅದ್ರೊಳಗ 3 ಪ್ರಕಾರ ಬರ್ತಾವ. ಒಂದು ಪ್ರಕಾರ ಸಬ್ಟ್ರಾಕ್ಷನ್ ಆಫ್ ಆಡ್ ನಂಬರ್ಸ್ ಅಂದ್ರೆ ಸಾಮಾನ್ಯ ಸಂಖ್ಯೆಗಳ ವ್ಯವಕಲನ. ಸಾಮಾನ್ಯ ಸಂಖ್ಯೆ ನಮ್ಗೆ ಗೊತ್ತಿದೆ, ಸಾಮಾನ್ಯ ಸಂಖ್ಯೆ ಕೊಡ್ತಾರೋ ಒಂದು ಮೇಲಿನ ಸಂಖ್ಯೆ ಇರುತ್ತೆ, ಕೆಳಗಿನ ಸಂಖ್ಯೆ ಇರುತ್ತೆ. ಅವು ನಾವು ಮೇಲಿನ ಸಂಖ್ಯೆಯಿಂದ ಕೆಳಗಿನ ಸಂಖ್ಯೆಯನ್ನ ಕಳಿಬೇಕಾಗತ್ತಿ. ಓಕೆ. ಇನ್ನು ಎರಡನೇದು ಸಬ್ಟ್ರಾಕ್ಷನ್ ಆಫ್ ಡೇಸ್. ಇಲ್ಲಿ ದಿನಗಳು ಕೊಡ್ತಾರ, ದಿನಗಳನ್ನ ಕೊಟ್ಟ ಮೇಲಿನ ದಿನಗಳಿಂದ ಕೆಳಗಿನ ದಿನಗಳನ್ನ ಕಳಿಬೇಕಾಗತ್ತಿ. ಈಗ ನಾವು ಬಾರೋ ತಗೋದ್ರಾಗ ಡಿಫ್ರೆನ್ಸ್ ಐತಿ. ಹಿಯರ್ ಯು ಹ್ಯಾವ್ ಟು ಯೂಸ್ ಅ ಟ್ರಿಕ್. ಓಕೆ. ಮುಂದೆ ಥರ್ಡ್ ಒನ್ ಸಬ್ಟ್ರಾಕ್ಷನ್ ಆಫ್ ಟೈಮ್. ಅದ್ರ ಒಂದು ಸಮಯ ಕೊಟ್ಟಿದಾರು, ಆ ಮೇಲಿನ ಸಮಯದಿಂದ ಕೆಳಗಿನ ಸಮಯವನ್ನ ಕಳಿಬೇಕಾಗತ್ತಿ. ಇಲ್ಲಿ ಯಾವ ರೀತಿ ಸಬ್ಟ್ರಾಕ್ಷನ್ ತಗೋದು ಅಂತ ನೋಡೋಣ. ಓಕೆ. ಫಸ್ಟ್ ಟೈಪ್ ಆಫ್ ಸಬ್ಟ್ರಾಕ್ಷನ್ ಯಾವ್ದಪ್ಪ ಅಂದ್ರೆ ಸಬ್ಟ್ರಾಕ್ಷನ್ ಆಫ್ ಆಡ್ ನಂಬರ್ಸ್. ಇಲ್ಲಿ ನೋಡ್ರಿ 4123 ಸಬ್ಟ್ರಾಕ್ಷನ್ 2674. ಇಲ್ಲಿ ಮಾಡಬೇಕಪ್ಪ ನಾವು 4123 2674 ಕಳಿಬೇಕಾಗೈತಿ. ಹೌದಾ? ಯಾವಾಗಲೂ ಕಳಿ ಮುಂದ ಕೂಡ್ಸೋ ಮುಂದ ಮಲ್ಟಿಪ್ಲಿಕೇಶನ್ ಮಾಡೋ ಮುಂದ ನಾವು ಯಾವಾಗಲೂ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೋಗ್ಬೇಕಾಗತ್ತಿ. ಹೌದಾ? ಡಿವಿಷನ್ ಮಾಡೋ ಅಷ್ಟೇ ಮಾಡ್ಬೇಕು, ನಾವು ಲೆಫ್ಟ್ ಟು ರೈಟ್ ಬರೀಬೇಕಾಗತ್ತಿ. ಇದೊಂದು ತಿಳಿದುವರಿ. ಮತ್ತ ಡಿಜಿಟ್ಗಳು ಆ ತೆಳಗಿನ ಡಿಜಿಟ್ ತೆಳಗೆ ಬರಬೇಕು. ಇಲ್ಲಿ ಯೂನಿಟ್ ಡಿಜಿಟ್ ಐತಿ, ಅದ್ರ ತೆಳಗಿನ ಡಿಜಿಟ್ ಬರಬೇಕು. 10th ಡಿಜಿಟ್ ಐತಿ, 10th ಡಿಜಿಟ್ ಅದ್ರ ತೆಳಗೆ ಬರಬೇಕು. 100 ಡಿಜಿಟ್ನಾಗ 100 ಡಿಜಿಟ್ ತೆಳಗೆ ಬರಬೇಕು. 1000 ಡಿಜಿಟ್ಸ್ ತೆಳಗೆ 1000 ಡಿಜಿಟ್ಸ್ ಬರಬೇಕು. ಈ ರೀತಿ ನಿಮ್ಮ ಆನ್ಸರ್ ಕರೆಕ್ಟ್ ಬರ್ತಿ. ಮತ್ತು ನಾವು ಯಾವತ್ತು ರೈಟ್ ಟು ಲೆಫ್ಟ್ ಹೋಗ್ಬೇಕು. ವೆನ್ ವಿ ಆಡ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ, ವಿ ಹ್ಯಾವ್ ಟು ಗೋ ಫ್ರಮ್ ರೈಟ್ ಟು ಲೆಫ್ಟ್ ಸೈಡ್. ಓಕೆ. ಈಗ ನೋಡ್ರಿ, ಮೇಲೆ 3 ಐತಿ, ಕೆಳಗೆ 4 ಐತಿ. 3ಆಗ 4 ಕಳೆಯಾಗ ಬರಲ್ಲ. ಯಾಕಪ್ಪ ಅಂದ್ರೆ ಕಳಿ ಮುಂದೆ ಯಾವತ್ತೂ ಮೇಲ್ಗಡೆ ದೊಡ್ಡ ಸಂಖ್ಯೆ ಇರಬೇಕು. ಸಬ್ಟ್ರಾಕ್ಷನ್ ಮಾಡೋ ಮುಂದ ಮೇಲ್ಗಡೆ ಯಾವತ್ತೂ ದೊಡ್ಡ ಸಂಖ್ಯೆ ಇದ್ದಾಗ ಕೆಳಗಿನ ಸಂಖ್ಯೆಯನ್ನ ಮೇಲಿನ ಸಂಖ್ಯೆಯಲ್ಲಿ ಕಳೆಯಾಕ ಬರ್ತೈತಿ. ಆದ್ರೆ ಕೂಡ್ಸೋ ಮುಂದೆ ಈ ನಿಯಮ ಅನ್ವಯ ಆಗೋಲ್ಲ. ವೆನ್ ವಿ ಆಡ್ ಟು ಗಿವನ್ ನಂಬರ್ಸ್, a number bigger or smaller may be either above or below. ಅದೇನು ಮ್ಯಾಟರ್ ಆಗಂಗಿಲ್ಲ. ಆದ್ರೆ ಇಲ್ಲಿ ಕಡಿ ಮುಂದೆ ಏನಾಗತಿ, ಮೇಲ್ಗಡೆ ಯಾವತ್ತು ದೊಡ್ಡ ಸಂಖ್ಯೆ ಇರಬೇಕು, ಕೆಳಗಡೆ ಸಣ್ಣ ಸಂಖ್ಯೆ ಇರಬೇಕು. ಇಲ್ಲಿ ಏನೈತಿ, ಮೇಲ್ಗಡೆ ಸಣ್ಣ ಸಂಖ್ಯೆ ಐತಿ, ಕೆಳಗಡೆ ದೊಡ್ಡ ಸಂಖ್ಯೆ ಐತಿ. ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಕ್ ಬರೋದಿಲ್ಲ. ವಾಟ್ ವಿ ಹ್ಯಾವ್ ಟು ಡೂ ರೈಟ್ ನೌ ಇಸ್ that we have to borrow from the next digit. ಹೌದಾ? ಈ ನೆಕ್ಸ್ಟ್ ಡಿಜಿಟ್ ಇಂದ ನಾವು ಇಲ್ಲಿ 2 ಐತಿ, 2 ಒಳಗೆ ನಾವು ಏನು ಮಾಡ್ಕೋಬೇಕು, ಇಲ್ಲಿ 2 ಇಂದ ನಾವು ಒಂದು ಸಬ್ಟ್ರಾಕ್ಟ್ ನ ಬಾರೋ ಮಾಡ್ಕೋಬೇಕು. ನೀವು ಬಾರೋ ಮೆಥಡ್ ಒಳಗು 2 ಮೆಥಡ್ ಅದಾವು. ಫಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ 2 ಇಂದ ನಾವು ಏನು ತಗೋಬೇಕು, ಇಲ್ಲಿ 1 ತಗೋಬೇಕು. 2 ಇಂದ ನಾವು 1 ತಗೊಂಡು ಇಲ್ಲಿ 3 ಐತಿ. 1 ಮುಂದೆ 3 ಬಂತು 13 ಆಯ್ತು. ಹೌದಾ? 1 3 13 ಆಯ್ತು. ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಈ 3 ಇಲ್ಲಿ ಇಟ್ಕೊಂಡಿವು. ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ 13 ಒಳಗ 4 ಮೈನಸ್ ಮಾಡ್ರಿ. 13 ಮೈನಸ್ 4 ಎಷ್ಟು ಬಂತು? 9 ಬಂತು. ಓಕೆ. 13 ಮೈನಸ್ 4 4 ಬಂತು. 13 ಮೈನಸ್ 4 9 ಬಂತು. ಓಕೆ. ಇಲ್ಲಿ ನೋಡ್ರಿ 2 ಇಂದ 1 ನಾವು ಬಾರೋ ತಗೊಂಡಿವು. ಹೌದಾ? ಈ 2 ಒಳಗ 1 ಅಲ್ಲಿ ಹೋಗೈತಿ. ಆಮೇಲೆ 2 ಮೈನಸ್ 1 ಮಾಡ್ಕೋಬೇಕು ನಾವು. ಹೌದಾ? 2 ಮೈನಸ್ 1 2 ಇತ್ತು, ಇಲ್ಲಿ 1 ಉಳಿತು. ಓಕೆ. ಈ 2 ಅನ್ನು ಕ್ಯಾನ್ಸಲ್ ಮಾಡಿ. ಯಾಕಂದ್ರೆ 2 ಒಳಗೆ ನಾವು ಇಲ್ಲೊಂದು ಬಾರೋ ತಗೊಂಡಿದ್ದು, ಈ 2 ಒಳಗೆ ಮೈನಸ್ 1 ಮಾಡಿದ್ರೆ 1 ಉಳಿತು. ಇದನ್ನ 2 ಕ್ಯಾನ್ಸಲ್ ಮಾಡಿದ್ವು. ಇಲ್ಲಿ ಏನ್ ಮಾಡಿದ್ವಿ ನೆಕ್ಸ್ಟ್ ಅಂದ್ರೆ ಈ 1 ಒಳಗ ಈ 7 ಕಳಿಬೇಕು. ಹಿಯರ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 7 ಫ್ರಮ್ 1. ಹಿಯರ್ ಆಲ್ಸೋ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಸಬ್ಟ್ರಾಕ್ಟ್ 7 ಫ್ರಮ್ 1. ಸೊ ವಿ ಹ್ಯಾವ್ ಟು ಬಾರೋ ಫ್ರಮ್ 1. ಹೌದಾ? ಇಲ್ಲಿ ನಾವು 1 ರಿಂದ 1 ಬಾರೋ ತಗೋಬೇಕು. ಇಲ್ಲಿ 1 ಬಾರೋ ತಗೊಂಡು ಏನಾಗತ್ತಪ್ಪ ಅಂದ್ರೆ ಇಲ್ಲಿ 11 ಆಗ. ಹೌದಾ? ಇಲ್ಲಿ 2 ಮೈನಸ್ 1 ಅಲ್ಲಿ 1 ಬಂತು. 2 ಕ್ಯಾನ್ಸಲ್ ಮಾಡಿದ್ವು. 1 7 ಕಳೆಯಕ್ಕೆ ಬರಂಗಿಲ್ಲ. ಅವಾಗ ಏನು ಮಾಡು, 1 ರಿಂದ ನಾವು ಮುಂದಿನ ಡಿಜಿಟ್ ಇದ್ದ 1 ಬಾರೋ ತಗೊಂಡಿವಿ. ಓಕೆ.
ಮುಂದಿನ ಡಿಜಿಟ್ದಿಂದ ಬಾರ ತಗೊಂಡ್ ಮ್ಯಾಲ ಏನಾಯ್ತು ಇಲ್ಲಿ 11 ಆತು. ಇದನ್ನ 13 ಬಿಡ್ರಿ, 13 ಇದಕ್ಕೆ ಇಲ್ಲಿ 30 ಬಿಟ್ಬಿಡ್ರಿ. ಇದು ಒಂದು ಡಿಜಿಟ್ ಬೇರೆ, ಇದು ಬೇರೆ. ಇದು 13 ಬಿಟ್ಟ ಮೇಲೆ ಇಲ್ಲಿ ಬಿಡ್ರಿ, 13 ಬಿಡ್ರಿ. ಈಗ 11 ಕನ್ಸಿಡರ್ ಮಾಡ್ರಿ. ಈ 11 7 ಕಳೆದ್ರ 11 ಮೈನಸ್ 7 ಎಷ್ಟು ಬಂತು? 4 ಬಂತು. ಓಕೆ, ಇಲ್ಲಿ ನೋಡ್ರಿ 1ರಿಂದ 1 ಬಾರ ತಗೊಂಡು 1 ಮೈನಸ್ 1 ಏನಾಯ್ತು? ಈಗ 0 ಹೋಯ್ತು. 1 ಮೈನಸ್ 1 0 ಹೋಯ್ತು. ಈ 1 ಕ್ಯಾನ್ಸಲ್ ಮಾಡಿ ಈ 11 ಈ 2 ಸಮಯ ಬರ್ತು. ಇಲ್ಲಿ ಇದನ್ನ ಬೇರೆ ಇದು ಕಮ್ಮಿ ಹಾಕೋರಿ. ಇಲ್ಲಿ 0 ಬಂತು. ಇಲ್ಲಿ ಏನ್ ಮಾಡಬೇಕು? 0ದಾಗ 6 ಕಳಿಬೇಕು. ಇಲ್ಲಿ 0ದಾಗ 6 ಕಳಿಯಾಕ ಬರಂಗಿಲ್ಲ. ಆವಾಗ ಇಲ್ಲಿ ಕೂಡ ನಾವು ಮಾಡಬೇಕು, ಮುಂದಿನ ಡಿಜಿಟ್ 4ರಿಂದ ಏನ್ ಮಾಡ್ಬೇಕು? ನಾವು 1 ಬಾರ ತಗೋಬೇಕು. 4ರಿಂದ 1 ಬಾರ ತಗೊಂಡು 10 ಆಯ್ತು. ಇಲ್ಲಿ 10 ಮೈನಸ್ 6 10 ಮೈನಸ್ 6 ಎಷ್ಟು ಬಂತು? 4 ಬಂತು. ಓಕೆ, ಇಲ್ಲಿ 4 ಬಂತು. ಇಲ್ಲಿ 1 ಬಾರ ತಗೊಂಡಿದ್ದು 4 ಮೈನಸ್ 1 ಎಷ್ಟು ಉಳಿತು? 3 ಉಳಿತು. 4 ಮೈನಸ್ 1 3 ಉಳಿತು. ಹೌದಾ? ಇದು ಬಾರ ತಗೊಂಡಿದ್ದು 1, ಈ ಬಾರ ತಗೊಂಡಿದ್ದನ್ನ ಈ ಒಂದು ಡಿಜಿಟ್ ಇಂದ ಮೈನಸ್ ಮಾಡಬೇಕು. 4 ಮೈನಸ್ 1 3 ಉಳಿತು. ಓಕೆ, ಇಲ್ಲಿ 3 ಮೈನಸ್ 2 ಮಾಡಬೇಕು. ಇಲ್ಲಿ ಮಾಡಕ್ ಬರುತ್ತೆ. ಹಿಯರ್ ಇಟ್ ಈಸ್ ಪಾಸಿಬಲ್ ಟು ಸಬ್ಟ್ರಾಕ್ಟ್ 2 ಫ್ರಮ್ 3 ಆಸ್ 3 ಇಸ್ ಬಿಗ್ಗರ್ ದೆನ್ 2. ಹೌದಾ? ಇಲ್ಲಿ 3 2 ದೊಡ್ಡದೈತಿ. ಯಾವಾಗ 2 ದೊಡ್ಡದೈತಿ ಅವಾಗ ಏನ್ ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡಕ್ ಬರ್ತೀವಿ. 3 ಮೈನಸ್ 2 1 ಆಯ್ತು. ಓಕೆ, ಎಷ್ಟು ಉಳಿತಪ್ಪ? 4123 ಮೈನಸ್ 2674 ಮಾಡಿ ಬರ್ತಿ 1414 ಬರ್ತೈತಿ. ಹೌದಾ? ಇದೊಂದು ಮೆಥಡ್. ಇನ್ನೊಂದು ಮೆಥಡ್ ಯಾರು? ಇದ ಸೇಮ್ ಲೆಕ್ಕ ಬರ್ಕೊಂಡು 4123 ಮೈನಸ್ 2674. ಇಲ್ಲ ಆಗಲಿ ಈ ಮೆಥಡ್ ಏನ್ ಮಾಡಿದೀಪ? ಇಲ್ಲಿ ಮೇಲಿಂದ ನಾವು ಬಾರ ತಗೊಂಡಿದ್ದ ಇದು ಕ್ಯಾನ್ಸಲ್ ಮಾಡಿ ತಗೊಂಡಿದ್ದೀವಿ. ಹೌದಾ? ಇಲ್ಲಿ ಏನ್ ಮಾಡೋದು? ಡೈರೆಕ್ಟ್ ಇಲ್ಲಿ ಬರೋ ತಗೋನು ಕೆಳಗಡೆ ಗೆರೆ ಇರುತ್ತಿಲ್ಲ ಅದನ್ನೋಡು ಬರೋನು. ಇದೊಂದು 3 ಮೈನಸ್ 4 ಮಾಡ ಬರಲ್ಲ. ಯಾಕಂದ್ರೆ ಆಸ್ ಯು ನೋ 3 ಇಸ್ ಸ್ಮಾಲರ್ ದೆನ್ 4. ಅವಾಗ ಏನ್ ಮಾಡೋದು? ಇಲ್ಲಿಂದ ಬಂದ ಬಾರ ತಗೋನು. ಇಲ್ಲಿ 1 ಬಂತು. 1 ಬಾರ ತಗೋ ಏನಾಯ್ತು? 1 ಮುಂದ್ರ 3 ಬಂತು. ಅಂದ್ರೆ 1 ಮುಂದ್ರ 3 ಬಂದಿತ್ತು 13 ಆಯ್ತು. 13 ಮೈನಸ್ 4 9 ಉಳಿತು. ಓಕೆ, ಇಲ್ಲಿ 2 ಒಳಗ ಈ 7 ಮತ್ತು ಬಾರೋವನ್ನ ಕೂಡಿಸ್ಬೇಕು. 7 ಪ್ಲಸ್ 1 8 ಆಯ್ತು. 2 ಒಳಗ 8 ಕಡೆ ಬರಂಗಿಲ್ಲ. ಹೌದಾ? ಅವಾಗ ಏನ್ ಮಾಡಿದ್ರೆ ಮತ್ತೊಂದು ಮುಂದಿನ ಸಂಖ್ಯೆಯನ್ನು ಬಾರ ತಗೋಬೇಕು. ಇಲ್ಲಿ 1 ಮುಂದೆ 2 ಬಂತು. 1 ಮುಂದೆ 2 ಎಷ್ಟಾಯ್ತು? 12 ಆಯ್ತು. 12 ಒಳಗ 7 ಪ್ಲಸ್ 1 8 ಕಳಿಬೇಕು. 4 ಆಯ್ತು. ಓಕೆ, ದೆನ್ ಇಲ್ಲಿ 6 ಮತ್ತು 1 ಅನ್ನು ಸೇರಿಸಿ ಎಷ್ಟಾಯ್ತು? 7 ಆಯ್ತು. 1ದಾಗ 7 ಕಡೆ ಬರಂಗಿಲ್ಲ. ಅವಾಗ ಏನ್ ಮಾಡೋದು? ಮತ್ತೊಂದು ಬಾರ ತಗೋದು. ಓಕೆ, ಇಲ್ಲಿ ಏನ್ ಮಾಡ್ತು? 1 1 ಬಂದ್ರೆ 11 ಆಯ್ತು. 11 ಮೈನಸ್ 7 ಎಷ್ಟಾಯ್ತು? 4 ಉಳಿತು. ಇಲ್ಲಿ ನೋಡ್ರಿ 2 ಪ್ಲಸ್ 1 3 2 ಪ್ಲಸ್ 1 3 ಆಯ್ತು. ಈ 3 ಅನ್ನ 4 ರಿಂದ ಕಳಿಬೇಕು. 4 ಮೈನಸ್ 3 ಆದ್ರೆ 1 ಉಳಿತು. 1449 ಸೇಮ್ ಆನ್ಸರ್ ಬಂತು. ಒಂದು ಸೆಕೆಂಡ್ ಟೈಪ್ ಆಫ್ ಸಬ್ಟ್ರಾಕ್ಷನ್ ಯಾವ್ದಪ್ಪ ಅಂದ್ರೆ ಸಬ್ಟ್ರಾಕ್ಷನ್ ಆಫ್ ಡೇಸ್. ಅಂದ್ರೆ ದಿನಗಳ ವ್ಯವಕಲನ. ಇಲ್ಲಿ ವರ್ಷ ತಿಂಗಳು ದಿನಗಳ ಕೊಟ್ಟರು. ಆ ಕೊಟ್ಟಂತ ವರ್ಷ ತಿಂಗಳು ದಿನಗಳೊಳಗ ಕೆಳಗಿನ ವರ್ಷ ತಿಂಗಳು ದಿನಗಳನ್ನು ಕಳಿಬೇಕು. ಇಲ್ಲಿ ನೋಡ್ರಿ 6 ವರ್ಷ 4 ತಿಂಗಳು 18 ದಿನಗಳನ್ನು ಕೊಟ್ಟರು. ಅದ್ರಾಗ 4 ವರ್ಷ 9 ತಿಂಗಳು 24 ದಿನಗಳನ್ನು ಕಳಿಬೇಕಾಗೈತಿ. ಇಲ್ಲಿ ತಿಂಗಳೈತಿ, ಇಲ್ಲಿ ದಿನಗಳದಾವು, ಇಲ್ಲಿ ವರ್ಷದವು. ಇಲ್ಲಿ ಮಾಡಬೇಕು 18 ದಿನಗಳೊಳಗೆ 24 ದಿನಗಳನ್ನು ಕಳಿಬೇಕಾಗತಿ. ಇಲ್ಲಿ ನಾವು ಒಂದೊಂದು ಡಿಜಿಟ್ ಕಳೆಯ ಬರಲ್ಲ, 2 ಡಿಜಿಟ್ ಕಳಿಬೇಕಾಗತಿ. ಯಾಕಂದ್ರೆ ಬಾರೋ ತಗೋನವೇ ಒಂದದ್ದು ಬಾರೋ ತಗೋಲ್ಲ. ಇಲ್ಲಿ 30 ಡೇಸ್ ಬಾರೋ ತಗೋತೀವಿ. ಯಾಕೆ ಅಂದ್ರೆ ದೇರ್ ಆರ್ 30 ಡೇಸ್, ಮಿನಿಮಮ್ 30 ಡೇಸ್ ಇನ್ ಅ ಮಂತ್. ಹೌದಾ? ಇಲ್ಲಿ 18 ಒಳಗೆ 24 ಕಳೆಯ ಬರ. ಯಾಕಪ್ಪ ಅದು 18 ಈಸ್ ಸ್ಮಾಲರ್ ದೆನ್ 24. ಸೊ we have to borrow 1 means 30 days from the next digit. ಹೌದಾ? ಇಲ್ಲಿ ನಾವು 18 24 ಕಳೆಯ ಬರ. ನಾವು ಏನ್ ಮಾಡೋದಿಲ್ಲ, ಒಂದನ್ನು ಬಾರೋ ತಗೋಬೇಕು. ಓಕೆ, 1 ಬಾರೋ ಎಷ್ಟು ಬಾರೋ ತಗೊಂಡಾಗ್ತವ? 1 ಅಂದ್ರೆ 30 ಡೇಸ್ ಬಾರೋ ತಗೊಂಡು. ಹೌದಾ? 30 ಪ್ಲಸ್ 18 ಎಷ್ಟಾಯ್ತು? 48 ಆಯ್ತು. ಓಕೆ, ಇಲ್ಲಿ ಏನ್ ಮಾಡಬೇಕು? 48 ನ ಬರ್ಕೋಬೇಕು. ಓಕೆ, 48 ಡೇಸ್ ಒಳಗ ಇದನ್ನ ಕ್ಯಾನ್ಸಲ್ ಮಾಡೋಣ. 18 ಡೇಸ್ ಇನ್ನ 48 ಒಳಗ 24 ಕಳಿನು. 8 ಮೈನಸ್ 4 4 4 ಮೈನಸ್ 2 2 ದಿನಗಳು ಬರ್ಕೊಳ್ಳಿ. ಹಂಗಿದ್ದಂಗ ದಿನಗಳು ಬರ್ಕೊಳ್ಳಿ. ಮುಂದಿಲ್ಲಿ 4 ತಿಂಗಳು ಐತಿ. ಕೆಳಗೆ 9 ಮತ್ತು 1 ಕೊಡಿಸೋರಿ. 9 ಮತ್ತು 1 ಕೊಡಿಸಿದ್ರೆ 10 ಆಯ್ತು. 4ರಾಗ 10 ತಿಂಗಳನ್ನ ಕಳೆಯಕ್ಕೆ ಬರಲ್ಲ. ಅವಾಗ ಏನು ಮಾಡೋದು? ನಾವು ಮುಂದಿನ ವರ್ಷದಿಂದ 1 ಬಾರೋ ಮಾಡ್ಕೋಬೇಕು. ಹೌದಾ? 1 ಬಾರೋ ಮಾಡ್ಕೊಂಡೀವಪ್ಪ ನಾ ಒಂದು ವರ್ಷ ಬಾರೋ ಮಾಡ್ಕೋತೀವಿ. ಒಂದು ವರ್ಷದಾಗ 2 ತಿಂಗಳು ಇರ್ತಾವೆ, 12 ತಿಂಗಳು ಇರ್ತಾವೆ. ಹೌದಾ? ಅಂದ್ರೆ 12 ತಿಂಗಳು ಮತ್ತು 4 ತಿಂಗಳನ್ನ ನಾವು ಏನು ಮಾಡ್ಕೋಬೇಕು? ಕೂಡಿಸ್ಕೋಬೇಕು.
12 ಪ್ಲಸ್ 4 = 16 ಆಯಿತು. ಹೌದಾ, ಈಗ ನಾವು 4 ಕ್ಯಾನ್ಸಲ್ ಮಾಡೋಣ. ಈಗ 16 ಒಳಗೆ 9 + 1 10 ಕಳಿಬೇಕು. 16 - 10 ಉಳಿತು 6 ಉಳಿತು. ಅಂದ್ರೆ 6 ಮಂತ್ಸ್, ತಿಂಗಳು. ನೆಕ್ಸ್ಟ್ 4 + 1 5. 6 - 5 ಮಾಡಿ ಎಷ್ಟಾಯ್ತು? 1 ಉಳಿತು, 1 ವರ್ಷ. ಓಕೆ, ಈ ರೀತಿ ನೀವು ದಿನಗಳ ವ್ಯವಕಲನವನ್ನು ಮಾಡಬೇಕಾಗೈತಿ. ಓಕೆ, ಟೈಪ್ ಆಫ್ ಸಬ್ಟ್ರಾಕ್ಷನ್ ಈಸ್ ಸಬ್ಟ್ರಾಕ್ಷನ್ ಆಫ್ ಟೈಮ್. ಅಂದ್ರೆ ಸಮಯದ ಒಂದು ವ್ಯವಕಲನ. ಸಮಯ ಕೊಟ್ಟಿರ್ತಾರೆ ನೋಡ್ರಿ, 7 ಗಂಟೆ 30 ನಿಮಿಷ 12 ಸೆಕೆಂಡ್ ಕೊಟ್ಟರು. ಅದನ್ನ ನಾವು 5 ಗಂಟೆ 46 ನಿಮಿಷ 36 ಸೆಕೆಂಡ್ ಕಳಿಬೇಕಾಗೈತಿ. ಇಲ್ಲಿ ನೋಡ್ರಿ 12 ಸೆಕೆಂಡ್ಗಳು 36 ಸೆಕೆಂಡ್ಗಳಿಗಿಂತ ಸಾಂದೈತಿ. ಅವಾಗ ಏನ್ ಮಾಡಬೇಕು, ನಾವು ಕಳಿಯಾಕ ಬರಂಗಿಲ್ಲ. ಅವಾಗ ನಾವು ಮುಂದಿನ ನಿಮಿಷಗಳಿಂದ, ಇಲ್ಲಿ ಮುಂದಿನ ನಿಮಿಷ ಇರ್ತದ, ಈ 30 ನಿಮಿಷ ಏನ್ ಮಾಡಬೇಕಂದ್ರೆ ಒಂದನ್ನ ಬಾರತಬೇಕು. ಒಂದು ಬಾರತು ಅಂದ್ರ ಇಲ್ಲಿ ಏನ್ ತಗೋತ, ನಾವು ನಿಮಿಷ ಬಾರತು ಆಗ್ತೀವಿ. ಒಂದು ನಿಮಿಷ ಬಾರತು ನಾವು ಎಷ್ಟು ತಗೊಂಡಾಗತಿ, ಎಷ್ಟು ಬಾರತು ಆಗತಿ? 60 ಸೆಕೆಂಡ್ಸ್ ಬಾರತು ಆಗತಿ. ಯಾಕಪ್ಪ ಅಂದ್ರೆ ಒಂದು ನಿಮಿಷದಾಗ 60 ಸೆಕೆಂಡ್ ಇರ್ತಾವು. ಒಂದು ನಾವೇ ಬರೀ 1 ನಿಮಿಷ ಬಾರೋ ಮಾಡಂಗಿಲ್ಲ, 60 ಸೆಕೆಂಡ್ಸ್ ಬಾರೋ ಮಾಡ್ತೀವಿ. ಆ ನಿಮಿಷವನ್ನ ನಾವು ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕೈತಿ. ಯಾಕಪ್ಪ, ನಾವಲ್ಲಿ ಸೆಕೆಂಡ್ಗಳ ಸಲುವಾಗಿ ನಾವು ಬಾರತು ಆಗತ್ತೀವಿ ನಿಮಿಷದಿಂದ. ಹೌದಾ, ಇಲ್ಲಿ ಒಂದು ನಿಮಿಷ ಬಾರತು ಏನಾಗತಿ, ಇಲ್ಲಿ 60 ಸೆಕೆಂಡ್ ಬಾರತು ಆಗತಿ. ನೋಡ, ಒಂದು ಬಾರತು ಒಂದು ಏನಾಗತಿ, 1 ನಿಮಿಷ ಬಾರತು ಅಂದ್ರೆ 60 ಸೆಕೆಂಡ್ ಬಾರತು ಅನ್ನಂಗತ್ತು. 60 + 12 = 72 ಸೆಕೆಂಡ್ಸ್ ಆಯಿತು. 72 12 ಕ್ಯಾನ್ಸಲ್ ಮಾಡ್ಕೋರಿ, 72 ಸೆಕೆಂಡ್ಸ್ ಆಯ್ತು. ಇಲ್ಲಿ ನಾವು ಏನು ಮಾಡಬೇಕು, 72 ಸೆಕೆಂಡ್ಸ್ ಒಳಗೆ 36 ಕಳೆದ ಎಷ್ಟು ಬರುತ್ತೆ ನಿಮ್ಗೆ? ಎಷ್ಟು ಉಳಿತು? 36 ಕಳೆದ್ರೆ 36 ಉಳಿದಿದ್ದಿ. ಇಲ್ಲಿ ನೋಡ್ರಿ 2 ಒಳಗೆ 6 ಕಳೆಯ ಬರ ಏನು ಮಾಡಿಲ್ಲ, 2 6 ಕಳೆಯ ಬರೋಣ. ಅಲ್ಲಿ ಮುಂದಿನ ಡಿಜಿಟ್ ಕ್ಯಾರಿ ತಗೋರಿ. ಎಷ್ಟಾಯ್ತು? 1 ಮುಂದೆ 2 ಬಂದಿದೆ, 12 ಆಯಿತು. 12 - 6 ಉಳಿತು. ಇಲ್ಲಿ 7 ಒಳಗೆ 3 + 1 ಅಂದರೆ 4 ಕಳೆದ ಎಷ್ಟು ಉಳಿತು? 3 ಉಳಿತು. 7 - 4 ಆದ್ರೆ 3 ಉಳಿತು. 36 ಸೆಕೆಂಡ್ಗಳು. ಅದು ಮುಂದೆ ಸೆಕೆಂಡ್ಗಳು ಹೆಂಗೈತೆ ಬರ್ಕೊಡಿ. ನೆಕ್ಸ್ಟ್ ಮೇಲೆ 30 ನಿಮಿಷ ಐತಿ, 42 ನಿಮಿಷ ಐತಿ. ಕೆಳಗೆ ಒಂದು ಬಾರೋ ಒಂದು ಐತಿ. ಅವಾಗ ನಾವು 30 ನಿಮಿಷಗಳಿಗೆ 42 ಒಂದು ಬಾರೋ 43 ನಿಮಿಷ ಕಳಿಯಾಕ ಬರೋಂಗಿಲ್ಲ. ಅವಾಗ ಏನು ಮಾಡಿವಪ್ಪ, ನಾವು ಮುಂದಿನ 1 ಗಂಟೆಯಿಂದ ಒಂದನ್ನು ಬಾರೋ ಮಾಡ್ಕೋಬೇಕು. ಒಂದು ಬಾರೋ ತೊಗೊಂಡ್ರೆ ಅದೇನತ್ತು ಬಾರೋ ತೊಗೊಂಡಾಗ ನಾವು 30 ನಿಮಿಷಗಳನ್ನು ಬಾರೋ ತೊಗೊಂಡು 60 ನಿಮಿಷಗಳನ್ನ ಬಾರೋ ತೊಗೊಂಡಂಗೆ. ಯಾಕಪ್ಪ ಅಂದ್ರೆ 1 ಗಂಟೆ ಒಳಗೆ 60 ನಿಮಿಷ ಇರ್ತಾವೆ. 60 + 30 ಎಷ್ಟಾಯ್ತು? 90 ನಿಮಿಷಗಳದು. ಹೌದಾ, 90ಯನ್ನು ಇಲ್ಲಿ ಮೇಲೆ ಬರ್ದ 30 ಕ್ಯಾನ್ಸಲ್ ಮಾಡ್ಕೊರಿ. ಈಗ 2 + 1 ಎಷ್ಟದು? 3 ಆಯಿತು. 0 ಒಳಗೆ 2 + 1 3ಯನ್ನು ಕಳಿಯಾಕ ಬರಲ್ಲ. ಅವಾಗ ಏನು ಮಾಡೋದಪ್ಪ ಅಂದ್ರೆ ಮುಂದೆ 9ರಿಂದ ಒಂದು ಬಾರೋ ಮಾಡ್ಕೊನು. 1 ಆಯಿತು, 1 ಮುಂದೆ 0 ಬಂದ್ರೆ 10 ಆಯಿತು. 10 - 3 ಎಷ್ಟದು? 10 - 3 ಅಲ್ಲಿ 10 - 3 7 ಬರಬೇಕು. ಅದೇ 9 ಬರ್ದಾನೆ, ದಯವಿಟ್ಟು ಅದೊಂದು ನೀವು ಕರೆಕ್ಟ್ ಮಾಡ್ಕೊರಿ. ಆಮೇಲೆ 9 ಒಳಗೆ 5 ಆದ್ರೆ 4 ಆಯಿತು. ಓಕೆ, ಅದನ್ನ ಹೇಳ್ತಾನು 10 - 3 ಏನಾಗತಿ? 7 ಬರಬೇಕು. ನಾನು 9 ಬರ್ತೀನಿ, ದಯವಿಟ್ಟು ಕ್ಷಮಿಸ್ರಿ. ಮುಂದೆ ಇಲ್ಲಿ 7 ಒಳಗೆ 5 + 1 6 ಆದ್ರೆ 1 ಗಂಟೆ ಉಳಿತು. ಓಕೆ, ಈ ರೀತಿ ನೀವು ನಿಮಿಷಗಳನ್ನು ಬಾರೋ ತೊಗೊಂಡ್ರಪ್ಪ ಅಂದ್ರೆ ಅದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಮತ್ತು ಗಂಟೆಗಳಿಂದ ಬಾರೋ ತೊಗೊಂಡ್ರಲ್ಲ ಅದನ್ನು ನಿಮಿಷಗಳಿಗೆ ಅಂದರೆ 60 ನಿಮಿಷಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಈ ಒಂದು ನಿಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟಿರಿ, ಬೆಲ್ ಕ್ಲಿಕ್ ಮಾಡಿ.